ಆದರೆ ಜೋಗ್ ಫಾಲ್ಸ್ನ ನೀವು ಯಾವ್ಯಾವ ಸಮಯದಲ್ಲೋ ಹೋಗಿ ನೋಡ್ತೀರಾ, ಒಂದು ಸ್ವಲ್ಪನೂ ನೀರೇ ಇರಲ್ಲ ಅವಾಗ. ನೋಡ್ತಾ ಇದ್ದೀರಲ್ಲ, ನೀರೇ ಇಲ್ಲ ಇವಾಗ. ಈ ಥರ ನಿಮಗೆ ನೋಡಿದ್ರೆ ನಿಮ್ಮ ಮನಸ್ಸು ಖುಷಿನೇ ಆಗಲ್ಲ. ಆಲ್ರೆಡಿ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಆದರೆ ಮುಂಗಾರು ಮಳೆ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಮನ್ಸಿಗೆ ಏನು ಅನಿಸುತ್ತೆ ಅಂತಂದರೆ, ಒಂದೇ ಒಂದು ಪ್ಲೇಸು ಕಣ್ಣಿಗೆ ನಮಗೆ ಹಬ್ಬ ಆಗಬೇಕು ಅಂದರೆ ನೋಡಿ, ಈ ಥರ ನೀರು ಇರಬೇಕು, ಇಲ್ಲಾಂದ್ರೆ ಈ ಥರ ನೀರು ಇರಬೇಕು. ಆಲ್ರೆಡಿ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ನಮ್ಮ ಜೋಗ್ ಫಾಲ್ಸ್ಗೆ ನೀರು ಬರ್ತಾ ಇದೆ ಅಂತ ಅರ್ಥ. ಹಾಗಾದರೆ ಯಾವ ಸಮಯದಲ್ಲಿ ನಾವು ಜೋಗ್ ಫಾಲ್ಸ್ ನೋಡೋಕೆ ಹೋದರೆ ನಮಗೆ ನೀರಿರುತ್ತೆ ಜಾಸ್ತಿ, ಅಥವಾ ನಮಗೆ ಮಳೆ ತುಂಬ ಬರ್ತಾ ಇದ್ರೂ ಸಹ ಅಲ್ಲಿ ನಾವು ಜೋಗ್ ಫಾಲ್ಸ್ ನೋಡೋಕ್ಕಾಗಲ್ಲ? ಕಾರಣ ಏನು ಅಂತಂದರೆ ಪಾಗ್ ತುಂಬ್ಕೊಂಡಿರುತ್ತೆ ಸುತ್ತ, ಅದರಿಂದ ನಮಗೆ ಜೋಗ್ ಫಾಲ್ಸು ಸರಿಯಾಗಿ ಕಾಣಲ್ಲ. ಹಾಗಾದರೆ ಸೂಕ್ತವಾದ ಯಾವ ಸಮಯದಲ್ಲಿ ನಾವು ಯಾವ ತಿಂಗಳಲ್ಲಿ ನಾವು ಜೋಗ್ ಫಾಲ್ಸ್ ನೋಡೋಕೆ ಹೋಗ್ಬೇಕು? ಜುಲೈ ಎಂಡಲ್ಲಿ, ಅಂದರೆ ಜುಲೈ ಕೊನೆ ವಾರ ನೀವು ಜೋಗ್ ಫಾಲ್ಸ್ ನೋಡೋಕ್ಕೆ ನೀವು ಹೋಗ್ಬೋದು. ಜೋಗ್ ಫಾಲ್ಸ್ ನೋಡೋಕ್ಕೆ ಅಂದರೆ ಜುಲೈ ಎಂಡಲ್ಲಿ ನೀವು ಹೋದರೆ ಓಕೆ, ಸ್ವಲ್ಪ ಮಳೆ ಇರುತ್ತೆ ಅವಾಗ. ಆದರೆ ನಾನು ಹೇಳುವಂಥ ತಿಂಗಳು ಯಾವುದು ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲಿ ನೀವು ಹೋದರೆ ಸ್ವಲ್ಪ ಮಳೆನೂ ಕಮ್ಮಿ ಆಗಿರುತ್ತೆ, ನೀರೂ ಬರ್ತಾ ಇರುತ್ತೆ, ಪಾಗೂ ಇರಲ್ಲ. ಅವಾಗ ಏನಾಗುತ್ತೆ, ನೀವು ಆರಾಮಾಗಿ ಜೋಗ್ ಫಾಲ್ಸ್ ನೋಡ್ಬೋದು, ಅರ್ಧ ಗಂಟೆ ನೋಡ್ಬೋದು ನೀವು ಆರಾಮಾಗಿ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನೀರು ಜಾಸ್ತಿ ಇದ್ದರೆ ಮಾತ್ರ ಮನಸ್ಸಿಗೆ ನಿಮಗೆ ಖುಷಿ ಅನಿಸುತ್ತೆ. ಕಣ್ಣಿಗೆ ಯಾವಾಗ ಹಬ್ಬ ಆಗುತ್ತೆ, ಕಣ್ಣಿಗೆ ಹಬ್ಬ ಅನಿಸುತ್ತೆ, ಆವಾಗ ಕಣ್ಣಿಗೆ ಹಬ್ಬ ಆಗಬೇಕು, ಆವಾಗ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಇಲ್ಲ ಅಂತಂದರೆ ನೀವು ಯಾವಾಗಲೂ ಒಂದು ತಿಂಗಳಲ್ಲಿ ನೀವು ಏನೋ ಜೋಗ್ ಫಾಲ್ಸ್ ನೋಡೋಕೆ ಹೋಗ್ತೀರಾ ಅಂತಂದರೆ ಅಲ್ಲಿ ನೀರು ಇರಲ್ಲ. ನೀರು ಇಲ್ಲದೆ ಇದ್ದಾಗ ನಿಮ್ಗೇನು ಅನಿಸೋದೇ ಇಲ್ಲ, ಅದು ಜೋಗ್ ಫಾಲ್ಸ್ ನೋಡ್ದು ಅಂತ ಅನಿಸಲ್ಲ. ನಮ್ಮ ಈ ಜೋಗ್ ಫಾಲ್ಸು ವಿಶ್ವವಿಖ್ಯಾತ. ಹಾಗಾದರೆ ಜೋಗ್ ಫಾಲ್ಸ್ ಹೇಗೆ ಹೋಗ್ಬೋದು ಅಂತಂದರೆ, ನೀವು ಬಸ್ಸಲ್ಲಿ ಹೋಗ್ಬೋದು, ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೋದು. ಅಲ್ಲಿ ಸಾಗರದಲ್ಲಿ ಇಳಿದು ಅಲ್ಲಿಂದ ನೀವು ಬೇರೆ ಲೋಕಲ್ ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು. ಟ್ರೈನಲ್ಲಿ ನೀವು ತಾಳಗೊಪ್ಪ ಹತ್ರವರೆಗೂ ನಿಮಗೆ ಟ್ರೈನ್ ಹೋಗುತ್ತೆ. ಅಲ್ಲಿಂದ ನೀವು ಬೇರೆ ಲೋಕಲ್ ಬಸ್ ಹಿಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಲೋಕಲ್ ಗಾಡಿ ಯಾವ್ದಾರ ಮಾಡ್ಕೋಬೋದು. ನಮಗೆ ಯಾವುದು ಬೇಡ, ನಮಗೆ ನಾವು ನಮ್ಮ ಹತ್ರ ಕಾರ್ ಇದೆ, ನಾವೇ ಹೋಗ್ತೀವಿ ಅಂದರೆ ನೀವು ಆ ತಿಂಗಳಲ್ಲಿ ನೀವು ಹೋದರೆ ನಿಮಗೆ ನಿಜವಾಗ್ಲೂ ಒಳ್ಳೆ ಮಜಾ ಸಿಗುತ್ತೆ. ಆ ನೀರು ನಿಮಗೆ ದುಮ್ಮಿಕ್ಕಿ ಹರಿಯುವ ಆ ನೀರು ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ, ಖುಷಿ ಆಗುತ್ತೆ. ಆ ತಿಂಗಳಲ್ಲಿ ಹೋದರೆ ಮಾತ್ರ. ಬೇರೆ ನೀವು ಯಾವಾಗಲೂ ತಿಂಗಳಲ್ಲಿ ಹೋದರೆ ನಿಮಗೇನು ಅದು ಅನುಭವನೇ ಆಗಲ್ಲ.